ಬ್ರದರ್, ನಾನು ಹಿಂದೆನೂ ಹೋಗೋಕ್ಕೆ ಸಮಯ, ನಾನು ಅದನ್ನೇ ಹೇಳಿದ್ದು. ನೋಡಪ್ಪ, ನಾನಂತೂ ಆರಾಮಾಗಿದ್ದೀನಿ. ನಿಮಗೆ ಭಾಳ ಯಾಕೆಂದರೆ ಸರ್ಕಾರ ನಡೆಸ್ತಾ ಇದ್ದೀರಿ, ಹಲವಾರು ರೀತಿಯಲ್ಲಿ ಇವೆಂಥವು ಟೇಪಿಗೆ ಇಟ್ಟಿಟ್ಟು ಮೆಜರ್ಮೆಂಟ್ ಇಟ್ಟು ಮಧ್ಯರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿವರೆಗೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ. ನೀವು ಅದೆಲ್ಲ ಬಿಟ್ಟು ಯಾವಾಗ ಸ್ವಲ್ಪ ಸಮಯ ಮಾಡ್ಕೊತೀರಿ, ನೀನೇ ಕೊಡಪ್ಪ, ನೀವೇ ಕೊಡಿ ಡೇಟ್ನ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹೇಳೋದು, ನಾನು ಫ್ರೀ ಇದ್ದೀನಿ, ಯಾವ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕೆಂದರೆ ಬ್ಯುಸಿ ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದ್ದೀವಿ. ಇದೇನು ಸುಮ್ಮನೆ ನಾವು ರೆಡಿ ಮಾಡ್ಕೊಂಡು ಬಂದಿದ್ದೀವ? ಇದೆಲ್ಲ ರೈತರದೇ. ಅದರಿಂದ ಅಲ್ಲ ಬೈರ್ಮಂಗ್ ಜನಗಳ ಹತ್ರಕ್ಕೆ ಹೋಗೋಣ. ಅಲ್ಲಿ ಯಾರು ಹೆಣ್ಮಕ್ಳು ವಯಸ್ಸಾಗಿರೋರು 450 ದಿನ ಕೂತವರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ಏನು ಹೇಳಿ? ಅದು ಹಿಂದೆ ಬ್ರದರ್, ನಮ್ಮ ಕಾಲದಲ್ಲಿ ಅದೇನು ಒಂದು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡೋದು. ಆ SEZ ಹಿನ್ನೆಲೆ ಒಂದು ಭಾಗ, ಈ ಟೌನ್ಶಿಪ್ಗಳು ಯಾಕೆ ಆಗಬೇಕು ಅಂತ ತೀರ್ಮಾನ ಮಾಡೋದು. ಬೆಂಗಳೂರು ನಗರದ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಅವತ್ತು 5 ಟೌನ್ಶಿಪ್ಗಳು, ನಂದಗುಡಿ, ದೇವನಹಳ್ಳಿ ಹತ್ತಿರ, ಸೋಲೂರು, ಅಲ್ಲಿಂದ ಸಾತ್ನೂರು, ರಾಮನಗರ, ಕಸ್ಬಾ, ಇದು ಈ ಒಂದು 5 ಟೌನ್ಶಿಪ್ ಏನಿದೆ, ಸಿಗ್ನಲ್ ಫ್ರೀ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಟೌನ್ಶಿಪ್ಪಿಂದ ಇನ್ನೊಂದು ಟೌನ್ಶಿಪ್ಪಿಗೆ 30 ನಿಮಿಷದಲ್ಲಿ ಹೋಗ್ತಕ್ಕಂಥದ್ದಕ್ಕೆ 8 ಪಥದ ರಸ್ತೆಗಳನ್ನು ಮಾಡ್ತಕ್ಕಂಥ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿದ್ವು. STRR ಅದು ಅರ್ಧಕ್ಕೆ ನಿಂತೋಗಿದೆ ಈಗ. ಅದು ನಮ್ಮ ಕಾಲದಲ್ಲೇ ಮಾಡಿದ್ದು STRRದು. ಇಲ್ಲಿ ಪ್ರಶ್ನೆ ಅದಷ್ಟೇ ಅಲ್ಲ, ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳೋದು, ಇವತ್ತು ಯಾವ ಟನಲ್ ರೋಡ್ಗಳು ಅಂತ ಹೇಳ್ತಾರೆ, 10,000 15,000 ಕೋಟಿ ಹೇಳ್ತಾವ್ರೆ. ಒಂದೊಂದು ಟನಲ್ 9,000 ಕೋಟಿ ಟೆಂಡರ್ ಕರೆದಿದ್ದೀವಿ. ಇದೇನು ಹೇಳ್ತಾರೆ, ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ನಿಂದ ಅಪ್ ಟು ಹೆಬ್ಬಾಳ ಫ್ಲೈಓವರ್ 6 ಪಥದ ಟನಲ್ ರೋಡನ್ನು ಮಾಡ್ತಕ್ಕಂಥದ್ದಕ್ಕೆ ಕೇವಲ 30 ಕೋಟಿ ವೆಚ್ಚದಲ್ಲಿ ಟೆಂಡರ್ ಪ್ರೋಸೆಸ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೆ. ಒಂದು ಕೊರಿಯನ್ ಕಂಪ್ನಿಯವರು ಟೆಕ್ನಾಲಜಿನ ತಂದು ಅವರೇ ಟನಲ್ ರಸ್ತೆ ಮಾಡ್ತಕ್ಕಂಥ ಎಲ್ಲ ಒಂದು ಅವರೇ ದುಡ್ಡನ್ನು ಹಾಕಿ, ನಾನು ದುಡ್ಡು ಕೊಡೋದೇನಿರಲಿಲ್ಲ, ಅವರೇ ದುಡ್ಡು ಹಾಕಿ